ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎರಡನೇದು ಜ್ಯುವೆಲರ್ಸ್. ಇವಾಗ ಸಾಕಷ್ಟು ನಾವು ಯಾವ ರೋಡಲ್ಲಿ ಇದೆಯೋ ಸಂಪಿಗೆ ರೋಡು, ಇದು ಒಂಥರ ಎಂಟೈರ್ ಕರ್ನಾಟಕಕ್ಕೆ ಸಂಪಿಗೆ ರೋಡು ಒಂಥರ ಗೋಲ್ಡ್ ಮಾರ್ಕೆಟ್ಗೆ ಕ್ಯಾಪಿಟಲ್ ರೋಡ್. ಇದು ಒಂಥರ ಸುಮಾರು 54 ಅಂಗಡಿನೂ ಏನೋ ಇದೆ. ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರು ಜುಟ್ಟಿಗೆ ಮಲ್ಲಿಗೆ ಹೂದು ಅಂತ ಯಾವ ಅಂಗಡಿಲಿ ಡಿಮಾಂಡ್ ಇರುತ್ತೋ ಎಲ್ಲೋ ಗೊತ್ತಿಲ್ಲ. 9 ಗಂಟೆಗೆ ಅಂಗಡಿ ತಗೊಳಕ್ ಮುಂಚೆನೇ ನಿಂತು ಬಿಟ್ಟಿರ್ತಾರೆ. ಅದಕ್ಕೇನು ಬರೀ ಅದೇನೋ ಒಂದು ಹಬ್ಬ ಬರುತ್ತಲ್ಲ, ಏನದು ಅಕ್ಷಯ ತೃತೀಯ ಪ್ರತಿ ದಿವಸವೂ ಇಲ್ಲಿ ಅದು ಏನು ಗ್ಲಾಸ್ ಎಲ್ಲ ಗುದ್ದುಕೊಂಡು ತಗೊಂಡು ಹೋಗೋದು ನಾವು ಇಲ್ಲಿ ನೋಡಿದ್ದೀವಿ ರೋಡಲ್ಲಿ. ಸೊ ಡಿಮಾಂಡ್ ಅನ್ನೋದು ಯಾವ ಥರದ್ದು ಕಮ್ಮಿ ಆಗಿಲ್ಲ ಜನಗಳಿಗೆ. ಯಾಕೆಂದ್ರೆ ಇವಾಗ ಆಷಾಢ ಒಂದು ತಿಂಗಳಲ್ಲಿ ಮಾತ್ರ ಏನೋ ಕಮ್ಮಿ ಇರ್ಬೋದು ಅಂತ ಕಾಣತ್ತೆ. ಆಯ್ತು ಅದು. ಬಟ್ ಈ ಟೈಮಲ್ಲಿ ಇನ್ವೆಸ್ಟರ್ಸು ಕಮ್ಮಿ ಬೆಲೆ ಆದಾಗ ಪರ್ಚೇಸು ಮಾಡ್ತಾರೆ. ಅಂದರೆ ನಾನು ಹೇಳೋದು, ಯಾರಾದರೂ ಇನ್ವೆಸ್ಟ್ಮೆಂಟ್ ಪಾಯಿಂಟಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಫಿಸಿಕಲ್ ಗೋಲ್ಡಲ್ಲಿ ಹಾಕಬಾರ್ದು, ಗೋಲ್ಡ್ ETF ಇಂಥ ಕಡೆಯಲ್ಲಿ ಹಾಕಬೇಕು ಅಂತ ನಾನು ಒಬ್ಬ ಆರ್ಥಿಕ ಸಲಹೆಗಾರಂತರ ನಾನು ಹೇಳ್ತಾ ಇದ್ದೀನಿ, ಆಯಿತಾ. ಆಮೇಲೆ ಇಂಡಸ್ಟ್ರಿಯಲ್ ಯೂಸು ಇದೆ. ನಾವು ಒಂದು ಕಾರ್ ತಗೊಂಡ್ರೆ ಸುಮಾರು ಒಂದು ಕಾರಲ್ಲಿ 50 ರಿಂದ 60 ಚಿಪ್ ಇರುತ್ತೆ. ಈವನ್ ಚಿಪ್ಸ್ಗೂ ಕೂಡ ಇಂಡಸ್ಟ್ರಿಯಲ್ಲಿ ವಾಚ್ ಮೇಕಿಂಗು ಕೂಡ ಗೋಲ್ಡ್ ಯೂಸ್ ಇದ್ದೇ ಇದೆ. ಸಿಲ್ವರ್ ಸರ್, ಗೋಲ್ಡ್ ಬರಲ್ಲ. ಇಂಡಸ್ಟ್ರಿಯಲ್ ಪರ್ಪಸ್ ಸಿಲ್ವರ್ ಮಾತ್ರನೇ. ಯಾಕಂದ್ರೆ ಸಿಲ್ವರ್ ಇಸ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಟಾಪ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸ್ವಿಚಸ್ಗಾಗಲಿ ಸ್ವಿಚ್ ಪ್ಲೇಟ್ಸ್ಗಾಗಲಿ ವೇರ್ ಕಂಡಕ್ಟಿವಿಟಿ ಈಸ್ ರಿಕ್ವೈರ್ಡ್, ಹೈ ಲೆವೆಲ್ ಆಫ್ ಕಂಡಕ್ಟಿವಿಟಿ ಅದಕ್ಕೆ ಬೇಕಾಗುತ್ತೆ. ಗೋಲ್ಡ್ ಏನಿದ್ರು ಆರ್ನಮೆಂಟಲ್ ಲುಕ್ಗೆ, ಇಂಡಸ್ಟ್ರಿಯಲ್ ಯೂಸ್ ವೆರಿ ವೆರಿ ಮಿಯಾಗಿ. ಈವನ್ ಸ್ಟ್ರಾಪ್ ಗೀಮ್ ಅಂತ ಅದೆಲ್ಲ ಗೋಲ್ಡ್ಗೆಲ್ಲ ಪ್ಲೇಟಿಂಗ್ಗೆಲ್ಲ ಯೂಸ್ ಮಾಡ್ತಾರೆ. ಯಾವತ್ತು ಇಂಡಸ್ಟ್ರಿಗೆ ಅದು ಕನ್ಸಿಡರ್ ಆಗಿಲ್ಲ. ಅದು ಗೋಲ್ಡ್, ಸಿಲ್ವರ್ ಇಸ್ ವೆರಿ ಮಚ್ ಕನ್ಸಿಡರ್ಡ್. ಗೋಲ್ಡ್ ಯಾವತ್ತು ಕನ್ಸಿಡರ್ ಆಗಿಲ್ಲ. ಸರ್ ಹೇಳ್ತಾ ಇದ್ರು ರೇಟ್ ಕಡಿಮೆ ಆದಾಗ ಗೋಲ್ಡ್ ETF ಮೇಲೆ ಹೂಡಿಕೆ ಮಾಡೋರ ಸಂಖ್ಯೆ ಜಾಸ್ತಿ, ಬಟ್ ಫಿಸಿಕಲಿ ಇನ್ವೆಸ್ಟ್ ಮಾಡೋದು ಇಲ್ಲೇ ನಾನು ವ್ಯತ್ಯಾಸ ಇರೋದು ನನಗೂ ಸರ್ಗೂ. ನೋಡಿ, ಯಾವುದೇ ಆಗಲಿ ಗೌರ್ಮೆಂಟ್ ಬಾಂಡ್ಸ್ ನೀವೇ ಬ್ಯಾಂಕಲ್ಲಿ ಇರ್ಬೋದು. ಒಂದು ಕಾಲದಲ್ಲಿ ರಾಜಲಕ್ಷ್ಮಿ ಸ್ಕೀಮ್ ಅಂತಂತೂ UTI ಇದು ನಿಮ್ಮ ಬ್ಯಾಂಕ್ ಅವ್ರು ಕೊಟ್ರ ದುಡ್ಡು ಕೊಡ್ಲಿಲ್ಲ, ಕತ್ತರಿಸಾಕಿದ್ರಿ. IDBI ಡೀಪ್ ಡಿಸ್ಕೌಂಟ್ ಬಾಂಡ್ ಅಂತಂದ್ರೆ ಎಲ್ಲರೂ ಅವ್ರ ಮಕ್ಕಳ ಭವಿಷ್ಯಕ್ಕೆ 20 ವರ್ಷ ಆದ್ಮೇಲೆ ಅಷ್ಟು ಬರುತ್ತೆ ಅಂದ್ರೆ ಕತ್ತರಿಸ್ರಿ. ಆಮೇಲೆ ಇಂದ್ರ ವಿಕಾಸ್ ಪತ್ರ 5 ವರ್ಷ 5.5 ವರ್ಷಕ್ಕೆ ಡಬಲ್. ಆ ETF ಆಗಲಿ ಯಾರು ಜನ ನಿಮ್ಮ ಬಾಂಡ್ ನಿಮ್ಮ ಸ್ಕೀಮ್ಗಳು ಯಾರು ನಂಬಲ್ಲ. ಸರ್ಕಾರ ಇರೋ ಸ್ಕೀಮ್ಗೆ ಜನ ಯಾವತ್ತೂ ಫಿಸಿಕಲ್ ಗೋಲ್ಡ್ ಅವ್ರ ಕೈಯಲ್ಲಿ ಇರಬೇಕು. ನಾನೇ ರಾಜ, ನಾನೇ ಮಂತ್ರಿ, ನನ್ನ ಕಷ್ಟ ಇದ್ರೆ ಹೋಗ್ತೀನಿ ಇದೇ ಬ್ಯಾಂಕಲ್ಲಿ ಇಡ್ತೀನಿ, ದುಡ್ಡು ತೊಗೊತೀನಿ. ಯಾವಾಗಾದ್ರೂ ಕಷ್ಟ ಇದ್ದಾರ ನಾನು ಮಾರ್ಕೊತೀನಿ, ನನ್ನ ದುಡ್ಡು ನನ್ನ ಹತ್ರ ಇರಬೇಕು ಅಂತಾರೆ. ನಮ್ಮ ದೇಶದಲ್ಲಿ ಈ ಬಾಂಡು ಇವೆಲ್ಲ ಯಾವುದು ಇನ್ನೂ ಜನ ಯಾರು ನಂಬ್ತಾ ಇಲ್ಲ. ಯಾಕೆಂದರೆ ಸರ್ಕಾರನೇ ETF ಕೂಡ ಕಟ್ ಮಾಡ್ತು. ETF ಪ್ರೈಸ್ ನಿಮ್ಗೆ ಜ್ಞಾಪಕ ಇದೆ? ನಿಮಗೆ ಏನು ಪ್ರೈಸ್ ಇತ್ತು ಅಲ್ಲಿ ಒಂದು ಲಿಮಿಟ್ ತಂದರು. ETFs ಯಾರೋ ಹಾಕ್ಕೊಬೋದು, ಒಂದು ಸರ್ಟೈನ್ ಪೋರ್ಟ್ಫೋಲಿಯೋ ಬೇಕಾದ್ರೆ ಹಾಕ್ಕೊಬೋದು. ಈ ಎಂಟೈರ್ ಸರ್ಕಾರ ಸ್ಕೀಮ್ ಮೇಲೆ ಯಾರು ನಂಬಾರದು, ಹೇಳ್ತೀನಿ ನೋಡಿ. ಇದಕ್ಕೆ ನೀವೇ ಉತ್ತರ ಹೇಳಿ. ಇದುವರೆಗೂ ಸರ್ಕಾರ ತಂದಿರೋ ಸ್ಕೀಮ್ಗಳಲ್ಲಿ ಜನಕ್ಕೆ ಪೂರ್ತಿ ರಿಟರ್ನ್ಸ್ ಬಂದಿದೆಯಾ ಹೇಳಿ ಸರ್? ಒಂದು ETF ಅಲ್ಲಿ ಜನಗಳಿಗೂ ಅಡ್ವಾಂಟೇಜ್ ಇದೆ. ಬಿಕಾಸ್ ಮಾರ್ನಿಂಗ್ ಟು ಈವ್ನಿಂಗ್ ಅಲ್ಲಿ ಸರಿ ಸರ್, ನಿಮ್ಮ ETF ತಗೊಂಡು ಅವ್ನು ದುಡ್ಡು ಬೇಕು ಅಂದ್ರೆ ಎಲ್ಲಾದ್ರೂ ಹೋಗಿ ಪ್ಲೆಡ್ಜ್ ಮಾಡಿ ದುಡ್ಡು ತರಕ್ಕಾಗತ್ತಾ? ಪ್ಲೆಡ್ಜ್ ಇಲ್ಲ, ಅವನೇನು ಫಿಸಿಕಲ್ ಗೋಲ್ಡ್ ತಗೊಳ್ಳೋದಿಲ್ಲ. ಇವತ್ತು ಬೆಳಿಗ್ಗೆ ತಗೊಳ್ತಾನೆ, ಇವತ್ತು ಮಧ್ಯಾಹ್ನಕ್ಕೆ ಮಾರ್ ಹಾಕ್ಬಿಡ್ತಾನೆ. ಫಿಸಿಕಲ್ ಗೋಲ್ಡ್ ಇದ್ರೆ ಅವ್ನು ಕಷ್ಟ ಕಾಲಕ್ಕೆ ಆಗತ್ತೆ, ಹೋಗ್ತಾನೆ ಪ್ಲೆಡ್ಜ್ ಮಾಡ್ತಾನೆ. ಗೋಲ್ಡ್ ಆಸ್ ಎ ಗುಡ್ ಸೆಕ್ಯೂರಿಟಿ. ETF ನ ಇವಾಗ ನಾವು ಯಾರೇ ಬ್ಯಾಂಕಲ್ಲೇ ನೀವೇ ಕೊಡ್ತೀರಾ, ನನ್ನ ಹತ್ರ ETF ಇದೆ, ನನಗೆ 80% ಲೋನ್ ಬೇಕು ಅಂದ್ರೆ ನೀವು ತಿರುಗಿ ಎಲ್ಲ ಶುರು ಮಾಡ್ತೀರಾ. ಅವ್ನ ಸಿಬಿಲ್ ರೇಟಿಂಗು ಏನಿದೆ ಎಲ್ಲ ಮಾಡಿ ಫಿಸಿಕಲ್ ಇನ್ಸ್ಟೆಂಟ್ ಈ ಟೇಬಲ್ ಲಿಂಕ್ ಕೊಟ್ರೆ ಈ ಟೇಬಲ್ ದುಡ್ಡು ಸಿಗುತ್ತೆ. ಜೇಕಬ್ ಸರ್, ರವಿಕುಮಾರ್ ಸರ್ ಮಾತಾಡೋದನ್ನ ಕೇಳಿಸ್ಕೊಂಡ್ರಿ, ಕೃಷ್ಣ ಸರ್ ಕೂಡ ಮಾತಾಡೋದನ್ನ ಕೇಳಿಸ್ಕೊಂಡ್ರಿ. ಕಡಿಮೆ ರೇಟ್ ಕಡಿಮೆ ಆಗಿದೆ ಅಂದ್ರೆ ಫಿಸಿಕಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಕಡಿಮೆನಾ, ETF ಮೇಲೆ ಹೂಡಿಕೆ ಜಾಸ್ತಿನಾ, ಹೇಗೆ ಅಂತ? ರವಿಕುಮಾರ್ ಸರ್ ಇಲ್ಲ ಫಿಸಿಕಲ್ ಬೆಸ್ಟ್, ಇನ್ಸ್ಟಂಟ್ ದುಡ್ಡು ಸಿಗುತ್ತೆ, ಇನ್ಸ್ಟಂಟ್ ಎಲ್ಲ ಆಪತ್ಕಾಲಕ್ಕಾಗತ್ತೆ ಜನಕ್ಕೆ ಅಂತ. ಅದು ಒಂದು ಸಾಮಾನ್ಯವಾಗಿ ಯಾವಾಗ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೋ ಜನಗಳ ಮನಸ್ಸಲ್ಲಿರುತ್ತೆ, ಒಂದು ಗೋಲ್ಡ್ ರೇಟ್ ಕಮ್ಮಿ ಆಗಿದೆ, ಖರೀದಿ ಮಾಡಿ ಗೋಲ್ಡ್ ಅನ್ನ ಫಿಸಿಕಲ್ ರೂಪದಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಬಹಳ ಮನಸ್ಸಿಗೆ ತಗೋತಾರೆ. ಆದ್ರೆ ಪ್ರೆಸೆಂಟ್ಲಿ ಗೋಲ್ಡ್ ರೇಟ್ ಡೈಲಿ ಕಮ್ಮಿ ಆಗ್ತಾ ಇದೆ. ಅದು ಯಾವಾಗ ಇನ್ಕ್ರೀಸ್ ಆಗಿ ಅವರು ಕ್ಯಾಶ್ ಕನ್ವರ್ಟ್ ಮಾಡ್ತಾರೋ ಸ್ವಲ್ಪ ಭಯ. ಇನ್ನು ಮುಂದಕ್ಕೆ ಭವಿಷ್ಯ ಒಂದು ವೇಳೆ ಗಲ್ಫ್ ವಾರ್ ಸಮಾಧಾನ ಕೊಡುವುದಾದ್ರೆ ಗೋಲ್ಡ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆವತ್ತು ಇವತ್ತು ನೀವು ಖರೀದಿ ಮಾಡಿದ್ರೆ ಯು ವಿಲ್ ಲೂಸ್ ಮನಿ. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಬಿಟ್ಬಿಟ್ಟು ಒಂದು ವೇಳೆ ಶೇರ್ ಮಾರ್ಕೆಟ್, ಯಾಕಂದ್ರೆ ಇಂಡಸ್ಟ್ರಿ ಬೆಳೀತಾ ಇದೆ,
ಇಂಡಸ್ಟ್ರಿ ನೋಡಿ, ಗ್ರೋತ್ ರೇಟ್ ನೋಡಿ, 5.4% ಗ್ರೋತ್ ಆಯ್ತು. ಜಸ್ಟ್ ಫಾರ್ ಕ್ವಾರ್ಟರ್ ಇಟ್ ವಾಸ್ 8.5% ಗ್ರೋತ್. ಈಗ ಏನ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರೆ ವಿಕಸಿತ ಭಾರತ್ ಅಂತ 2047ಗೆ ಆ ರಸ್ತೆಯಲ್ಲಿ ನಾವು ಹೋಗ್ತಾ ಇದೀವಿ ಕಂಪೇರ್ಡ್ ಟು ಚೈನಾ, USA, ಯುರೋಪ್. ಈಗ ನೋಡಿ ಸುಮಾರು 38 ಕಂಟ್ರೀಸ್ ಒಟ್ಟಿಗೆ FTA ಮಾಡ್ಕೊಂಡಿದ್ದೀವಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್. ಇವಾಗ ನೆಕ್ಸ್ಟ್ ಮಂತ್ USA ಒಟ್ಟಿಗೆ ಆಲ್ಸೋ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ತಾ ಇದ್ವಿ. ಇದರಿಂದ ಏನಾಗ್ತಾ ಇದೆ, ನಮ್ಮ ವ್ಯಾಪಾರ ಜಾಸ್ತಿ ಆಗುತ್ತೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಗ್ರೋತ್ ರೇಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಜನಗಳು ಇವಾಗ ಶೇರ್ ಮಾರ್ಕೆಟ್ ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಹಾಕಿದ್ರೆ ನಿಜವಾಗಿ ಅವರಿಗೆ ಬೆಲೆ ಬರುತ್ತೆ. ಆದ್ರೆ ಇವತ್ತು ಗೋಲ್ಡ್ ನಲ್ಲಿ ಹಾಕಿದ್ರೆ ಬಹುಶಃ ಗೋಲ್ಡ್ ರೇಟ್ ಕಮ್ಮಿ ಆಗ್ಬಿಟ್ರೆ ಅವರಿಗೆ ಚಿಂತನೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಟೆನ್ಷನ್ ತಗೋಬೇಡಿ, ಗೋಲ್ಡ್ ರೇಟ್ ಹಾಕ್ಬಿಟ್ಟು BP ಜಾಸ್ತಿ ಆಗುತ್ತೆ. ಅದ್ರ ಬದಲು ಶೇರ್ ಮಾರ್ಕೆಟ್ ಆಗಿ ಇಂಡಸ್ಟ್ರಿ ಬೆಳೆಯುತ್ತೆ, GDP ಗ್ರೋತ್ ಆಗ್ತಾ ಇರುತ್ತೆ, ವಿಕಸಿತ ಭಾರತಕ್ಕೆ ಹೋಗೋದು ಈಸಿ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಮಾನ್ವಿತ್ ಅವರೇ, ಮೋಸ್ಟ್ಲಿ ನಿಮ್ಮ ಮನೇಲಿ ಏನಾದರೂ ಈ ಶೋನ ನೋಡ್ತಾ ಇದ್ರಿ, ನಿಮ್ಮ ಅಂದರೆ ಯೂಶಲಿ ಈಗ ರೇಟ್ ಜಾಸ್ತಿ ಆದಾಗೆಲ್ಲ ಹೆಂಗಿತ್ತು ಅಂತ ಅಂದರೆ, ನನ್ನ ಹೆಂಡತಿ ಮಾತು ಕೇಳಲಿಲ್ಲ ನೋಡು, ಆವಾಗಲೇ ಗೋಲ್ಡ್ ತಗೊಂಡಿದ್ರೆ ರೇಟ್ ಜಾಸ್ತಿ ಆಗೋಯ್ತು, ಆಪತ್ ಕಾಲಕ್ಕೆ ಆಗ್ತಾ ಇತ್ತು ಅನ್ನೋ ಮಾತುಗಳು ಕೇಳಿದೀವಿ ನಾವು. ಬಿಕಾಸ್ ಯಾವ್ದಾದಕ್ಕೂ ಇನ್ವೆಸ್ಟ್ ಮಾಡಿ ಲಕ್ಸುರಿ ಕಾರ್ ಅಂತ ಲಕ್ಸುರಿ ಮನೆಗಳನ್ನ ತಗೊಂಡಾಗ ಆಪತ್ ಕಾಲಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ಗೋಲ್ಡ್ ಮಾರಕ್ಕಾಗಲ್ಲ. ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದಿತ್ತು, ಹೆಂಡತಿ ಮಾತು ಕೇಳಬೇಕಿತ್ತು ಅಂತ ಇಷ್ಟ ದಿನ ಕೇಳ್ತಾ ಇದ್ರು. ಬಟ್ ಈಗ ರೇಟ್ ಕಡಿಮೆ ಆದಂಗೆ ಬೇಡಪ್ಪ ಹೆಂಡತಿ ಮಾತು ಯಾಕೆ ಕೇಳೋದು, ಜೀವನದಲ್ಲಿ ಹೆಂಡತಿ ಮಾತು ಕೇಳೋದು ತುಂಬಾ ಒಳ್ಳೇದು. ಯಾಕೆ ಅಂತೀರಾ, ಸಾರ್ ಹೇಳ್ದಂಗೆ ETF ಇಟ್ಕೊಂಡವ್ರು ಏನು ಮಾಡಕ್ಕಾಗಲ್ಲ. ಅದೇ ಗೋಲ್ಡ್ ಇತ್ತು ಅಂದ್ರೆ ನಮ್ಮ ಹತ್ರ ಬಂದ್ರೆ ಮಿನಿಮಮ್ ವೇಸ್ಟೇಜ್ 4% ಅಲ್ಲಿ ಬಳೆ ಆಗುತ್ತೆ. ಮೇಡಮ್ ನಿಮ್ ಗೋಲ್ಡ್ ನಿಮ್ಮ ಹತ್ರ ಇರುತ್ತೆ, ನಿಮ್ ಬಳೆ ದಿನ ಹಾಕೊಳ್ಳಿ, ಎಂಜಾಯ್ ಮಾಡಿ, ಕೈಯಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಸೆಕ್ಯೂರು, ಎನಿ ಟೈಮ್ ಅದನ್ನು ಪ್ರಿಂಟ್ ಮಾಡಿದ್ರೆ ದುಡ್ಡು ಸಿಗತ್ತೆ, ರೇಟ್ ಜಾಸ್ತಿ ಆದಾಗ ದುಡ್ಡು ಸಿಗತ್ತೆ ಎಲ್ಲ ಹೇಳ್ತೀವಿ. ಅದೇ ಡಿಪಾಸಿಟ್ ಅಲ್ಲಿ ಹಾಕ್ದವ್ರು ನಾನು ನೋಡ್ತೀನಿ ನಮ್ಮ ಅಂಗಡಿ ಹತ್ರ ಗುರು ರಾಘವೇಂದ್ರ ಬ್ಯಾಂಕ್ ಅಲ್ಲಿ ದುಡ್ಡು ಹಾಕಿ ಇಟ್ಕೊಂಡವ್ರು, ಪಾಪ ಅವ್ರ ಕಣ್ಣೀರ್ ಬರುತ್ತೆ ಅವ್ರಿಗೆಲ್ಲ. ದಿನ ಕುಂತ್ಕೊಂಡು ಅವ್ರ ಸ್ವಂತ ದುಡ್ಡಕ್ಕೆ ಅವ್ರು ಭಿಕ್ಷೆ ಬೇಡ್ತಾ ಇದಾರೆ. ಸರ್ ನೀವೇ ಹೇಳಿ, ನಿಮ್ಮ ಬ್ಯಾಂಕ್ಸ್ ಅಲ್ಲೇ ಆಗ್ಲಿ, ಬ್ಯಾಂಕ್ ಏನೋ ಒಂದು ಹೆಚ್ಚು ಕಮ್ಮಿ. ರವಿ ಸರ್, ಕೃಷ್ಣ ಸರ್ನ ಅದ್ರ ಬಗ್ಗೆ ಮಾತಾಡ್ಸೋಣ, ಅದ್ರ ಬಗ್ಗೆ ರಿಯಾಕ್ಷನ್ ತಗೊಳ್ಳೋಣ. ಮಾನ್ವಿತೆ ಅವ್ರ ರಿಯಾಕ್ಷನ್ ಕೂಡ ತಗೊಳ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ವೆಸ್ಟ್ಮೆಂಟ್ ಗೆ ಇದು ಸೂಕ್ತ ಕಾಲ ಹೌದಾ ಅಲ್ವಾ ಅನ್ನುವಂತ ಪ್ರಶ್ನೆಗೆ ಬಹುತೇಕರು ಇಲ್ಲಪ್ಪ, ರೇಟ್ ಕಡಿಮೆ ಆಗ್ಬಿಟ್ಟಿದೆ, ಕೊಂಡ್ಕೊಳ್ಳೋರ ಸಂಖ್ಯೆನೂ ಕಡಿಮೆ, ಮಾರೋರ ಸಂಖ್ಯೆ ಜಾಸ್ತಿಯಾಗಿ ಸಿಗ್ತಾ ಇದೆ, ಅದಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚಿಕ್ಕದೊಂದು ವಿರಾಮದ ಬಳಿಕ.